ಕೆಲವೊಮ್ಮೆ ಮನೆಗಳಲ್ಲಿ ಸಣ್ಣ ಮಕ್ಕಳು ಅಜ್ಜ ಅಜ್ಜಿಯರು ಹೇಳ್ತಿರ್ತಾರೆ, ನಮಗೆ ಏನು ಗೊತ್ತಿಲ್ಲ ಈ ಮಗು ಎಷ್ಟು ಚೆನ್ನಾಗಿ ಫೋನ್ ಯೂಸ್ ಮಾಡುತ್ತೆ ಅಂತ. ಅವ್ರು ಏನು ಎಲ್ಲಿವರೆಗೆ ಇರುತ್ತೆ ಅಂದರೆ ನಮ್ಮ ಮನೇಲಿ ಒಂದು ಮರಿ ವಿಜ್ಞಾನಿ ಹುಟ್ಟುಬಿಟ್ಟಿದೆ ಅಂತ. ಅದು ಮರಿ ವಿಜ್ಞಾನಿ ಅಲ್ಲ, ಈ ತಾಯಿ ತಂದೆ ಇಬ್ಬರು ಕೂಡ ಹೊಟ್ಟೆಯಲ್ಲಿ ಇರ್ಬೇಕಂತ ಸಿಕ್ಕಾಪಟ್ಟೆ ಯೂಸ್ ಮಾಡಿದ್ರೆ ಅಂತ ಗೊತ್ತಾಗಿದೆ ಅಷ್ಟೇ. ನೀವು ಅದೇ ಒಳ್ಳೇದು ಕಲಿಸಿದ್ದಿದ್ರೆ, ಹರಿವಂಶನ ಓದಿದ್ರೆ, ಮಹಾಭಾರತ ಓದಿದ್ರೆ, ರಾಮಾಯಣ ಓದಿದ್ರೆ, ಸಂಗೀತ ಕೇಳಿದರೆ, ಸಾಮಗಾನ ಕೇಳಿದರೆ, ಆ ಮಗುವಿಗೆ ಅಂಥದ್ದೇ ಒಂದು ಸಮಾಧಾನದ ನೇಚರು ಮತ್ತು ಎಲ್ಲವನ್ನೂ ಸಮಾಧಾನ ಸ್ವೀಕರಿಸುವ ಎಚ್ಚರ ಬರ್ತಿತ್ತು. ಹೇಗೆ ಪ್ರಹ್ಲಾದ ನಾರದರ ಉಪದೇಶದಿಂದ ಎಲ್ಲವನ್ನೂ ತಿಳ್ಕೊಂಡು ಗುರುಗಳ ಹತ್ರನೇ ಪ್ರಶ್ನೆ ಮಾಡಿ ಗುರುಗಳು ಕಕ್ಕಾಬಿಕ್ಕಿ ಆದಾಗ ಉಳಿದ ಹುಡುಗರೆಲ್ಲ ನಿನಗೆಲ್ಲ ಇಷ್ಟು ಹೆಂಗೆ ಗೊತ್ತಿದೆ ಅಂತ ಕೇಳಿದಾಗ ಅವನು ಹೇಳ್ತಾನೆ, ನಮ್ಮ ಅಮ್ಮನಿಗೆ ನಮ್ಮ ಗುರುಗಳು ಹೇಳ್ತಾ ಇದ್ರು ಕೂಡ ಅಮ್ಮ ನಿದ್ದೆ ಮಾಡಿದ್ಲು, ಪಾಪ ಅವಳಿಗೆ ಸುಸ್ತಾಗ್ತಿತ್ತು, ಆದರೆ ನಾನು ಕೇಳಿಸ್ಕೊಳ್ತಾ ಇದ್ದೆ. ನಿದ್ದೆ ಆದರೆ ನಿಂಗೆ ಯಾಕೆ ಹೇಳಿದ್ರು ಅಂದರೆ ನಾನು ಹ್ಞೂ ಅಂತಿದ್ದೆ ಅಂತ ಅವನು ಹೇಳ್ತಾನೆ. ನಾನು ಹ್ಞೂ ಅಂತಿದ್ದೆ, ಅದನ್ನು ನಾರದರು ಕೇಳ್ತಿದ್ರು, ಹಾಗಾಗಿ ನನಗೋಸ್ಕರನೇ ಅವ್ರು ಹೇಳಿದ್ದು. ಇವತ್ತು ಅದೆಲ್ಲ ನಂಗೆ ನೆನಪಿದೆ. ಇವತ್ತು ವಿದೇಶಗಳಲ್ಲೆಲ್ಲ ಮಕ್ಕಳಿಗೆ ಗರ್ಭದಲ್ಲಿಯೇ ಒಂದು ಕ್ಲಾಸ್ ಇದೆ, ಅವರಿಗೆ ಬೇರೆ ಬೇರೆ ಶಿಕ್ಷಣದ ವ್ಯವಸ್ಥೆಯನ್ನು ಒಂದಿಷ್ಟು ಮಾಡುತ್ತಾರೆ. ಯಾಕೆಂದರೆ ಮಗುವಿದ್ದಾಗಲೇ ಅದನ್ನು ತಾವು ಏನು ಅಂದ್ಕೊಳ್ತೀವೋ ಆ ಕ್ಷೇತ್ರದಲ್ಲಿ ಮುಂದುವರಿಸಬೇಕು ಅಂತ. ಇದು ಹೊಸ್ತಲ್ಲ ಅಂತ ಹೇಳೋದು.